ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ನೋಡಿ ಸ್ನೇಹಿತರೆ, ನಾವು ನಿಮಗೆ ನಿನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ನೋಡಿ, ಮೊದಲನೇ ಹಂತದಲ್ಲಿ ಏನು 2,000 ರೂಪಾಯಿ ಇದೆ ಗೃಹಲಕ್ಷ್ಮಿಯದು. ಅಂದರೆ ಯಾವ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಕಂತಿನ ಹಣ. ನೋಡಿ ಸ್ನೇಹಿತರೆ, ಎಷ್ಟು % ಜನರಿಗೆ ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಹಾಗೂ ಸರ್ಕಾರದ ಇನ್ನಷ್ಟು ಮಾಹಿತಿಗಳು ಖಂಡಿತವಾಗ್ಲೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಾರ್ಚ್ 9ನೇ ತಾರೀಕು ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿತ್ತು. ನೋಡಿ ಸ್ನೇಹಿತರೆ, ಈವರೆಗೂ ಒಂದು 85ರಿಂದ 90% ಜನರಿಗೆ 27ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಂದಿದೆ ಸ್ನೇಹಿತರೆ. ಇನ್ನೂ ಕೆಲವರು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. 28ನೇ ಕಂತಿನ ಹಣದ ಜೊತೆಲೇ ನಿಮಗೆ 27ನೇ ಕಂತಿನ ಹಣ ಕೂಡ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗಂದ ಮಾತ್ರಕ್ಕೆ ಒಟ್ಟಿಗೆ ಬರಲ್ಲ. ಖಂಡಿತ ಇವತ್ತು ಒಂದು ಕಂತು ಬಂದರೆ ಇನ್ನೊಂದು ದಿವಸ ಬಿಟ್ಟು ಇನ್ನೊಂದು ಕಂತಿನ ಹಣ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿನ್ನೆ ಕೂಡ 2025 ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಇನ್ನೂ ಕೊಟ್ಟಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇದಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಮತ್ತೆ ಅದೇ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಈ ಕ್ಷಣದವರೆಗೂ ನಾವು ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಅದೇನು ಪರಿಶೀಲನೆ ಮಾಡಿ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ ಅವರ ಕಂತಿನ ಹಣ ನಾವು ಕೊಡ್ತೀವಿ ಅಂತ ಮತ್ತೆ CM ಸಿದ್ದರಾಮಯ್ಯ ಅವರೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 28ನೇ ಕಂತಿನ ಹಣ ನೋಡಿ ನಿನ್ನೆ ಒಂದು 5% ಜನರಿಗೆ ಬಿಡುಗಡೆ ಆಗಿದೆ ಸ್ನೇಹಿತರೆ. ನಾವು ನಿನ್ನೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ, ಖಂಡಿತ ಇವತ್ತು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಕೆಲವರು ಅನ್ಕೋತಾ ಇದ್ದೀರಾ ಸರ್ ಖಂಡಿತ 28ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ. ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. ಇದು ಮಾತ್ರ ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಸ್ನೇಹಿತರೆ. ನೋಡಿ, ಈಗ ಯಾದಗಿರಿ ಕೂಡ ಬಿಡುಗಡೆ ಆಗಿದೆ. ಫಸ್ಟು ಬಿಡುಗಡೆ ಆಗಿದೆ ಯಾದಗಿರಿಗೆ ಸ್ನೇಹಿತರೆ. ನಂತರ ಚಿತ್ರದುರ್ಗ ಕೂಡ ಬಿಡುಗಡೆ ಆಗಿದೆ ಸ್ನೇಹಿತರೆ. ಬೆಂಗಳೂರು ಗ್ರಾಮಾಂತರ ಕೂಡ ಬಿಡುಗಡೆ ಆಗಿದೆ ಮತ್ತು ಬೆಂಗಳೂರು ನಗರ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದೇ ಥರ ದಾವಣಗೆರೆ ಕೂಡ ಬಿಡುಗಡೆ ಆಗಿದೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ನೋಡಿ ಸ್ನೇಹಿತರೆ, ಮಂಡ್ಯಗೆ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಬಿಡುಗಡೆ ಆಗೇ ಆಗುತ್ತೆ. ನಾಳೆ ಭಾನುವಾರ ಇರೋದ್ರಿಂದ ಬಿಡುಗಡೆ ಆಗಲ್ಲ ಅಂತ ಕನ್ಫ್ಯೂಷನ್ ಆಗಬೇಡಿ. ಖಂಡಿತ ಇವೆಲ್ಲ ಆಟೋಮೆಟಿಕ್ ಇರುತ್ತೆ. ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ತಡ ಆಗುತ್ತೆ. ನೋಡಿ ಸ್ನೇಹಿತರೆ, ಕೊಪ್ಪಳ ಕೂಡ ಬಿಡುಗಡೆ ಆಗಿದೆ. ಇವತ್ತು ಕೂಡ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಕರ್ನಾಟಕದ ಪ್ರತಿ ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಡೌಟ್ ಬೇಡ. ನೋಡಿ ಸ್ನೇಹಿತರೆ, ನಮಗೆ ಗೊತ್ತೋ ಗೊತ್ತಿಲ್ದಂಗೋ ಕೆಲವು ಟೈಮಲ್ಲಿ ಕಮೆಂಟ್ಸು ಆಫ್ ಆಗಿರುತ್ತೆ. ಯಾಕಂದರೆ ಕೆಲವು ಯೂಟ್ಯೂಬರ್ಸು ಖಂಡಿತವಾಗ್ಲೂ ಕೆಟ್ಟ ಕಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕೆಲವು ಸರಿ ಕಮೆಂಟ್ ಆಫ್ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಖಂಡಿತ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಲೈಕ್ ಮಾಡಿ ಸ್ನೇಹಿತರೆ. ನಾವು ಖಂಡಿತ ಕಮೆಂಟ್ ಆನ್ ಮಾಡಿರ್ತೀವಿ. ನಿಮ್ಮ ಅನಿಸಿಕೆ ಏನಿದೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಖಂಡಿತವಾಗ್ಲೂ 28ನೇ ಕಂತಿನ ಹಣ ನಿಮಗೇನಾದರೂ ಬಿಡುಗಡೆ ಆಗಿದ್ರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಫೇಕ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, ಹೊಸ್ದಾಗಿ ನೋಡೋರಾದರೂ ಸರಿ, ನಮ್ಮ ಸಬ್ಸ್ಕ್ರೈಬರ್ಸ್ಗಾದ್ರೂ ಸರಿ ಸ್ನೇಹಿತರೆ, ಕನ್ಫ್ಯೂಷನ್ ಆಗುತ್ತೆ. ದಯವಿಟ್ಟು ಯಾರಿಗೂ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೂ ನಿನ್ನೆ ವಿಡಿಯೋದಲ್ಲಿ ಕೆಲವರು ಕಮೆಂಟ್ ಮಾಡಿದ್ದೀರಾ, ಸರ್ ನಮಗಿನ್ನೂ ಬಂದೇ ಇಲ್ಲ 26, 27ನೇ ಕಂತಿನ ಹಣ ಅಂತ ಹೇಳಿದ್ದೀರಾ. ಸ್ನೇಹಿತರೆ, ಒಂದು ಸಾರಿ ನೀವು ಹೋಗ್ಬಿಟ್ಟು ಸ್ಟೇಟಸ್ ಚೆಕ್ ಮಾಡಿಸಿ ನೋಡಿ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಖಂಡಿತವಾಗ್ಲೂ ಪೋಸ್ಟ್ ಆಫೀಸ್ ಇರುತ್ತೆ ಸ್ನೇಹಿತರೆ. ನೀವು ಹೋಗ್ಬಿಟ್ಟು ಅಲ್ಲಿ ಗೃಹಲಕ್ಷ್ಮಿಯ ಸ್ಟೇಟಸ್ ಚೆಕ್ ಮಾಡ್ಸೋಕ್ಕೆ ಕೇಳಿ. ಖಂಡಿತವಾಗ್ಲೂ ಚೆಕ್ ಮಾಡಿಸ್ಬಿಟ್ಟು ಅಲ್ಲಿ ಏನಾದರೂ KYC ಮಾಡಿಸ್ಬೇಕು ಅಂದರೆ ಖಂಡಿತವಾಗ್ಲೂ KYC ಮಾಡಿಸಿ. ಯಾವೆಲ್ಲ ಕಂತಿನ ಹಣ ನಿಮಗೆ ಬಂದಿಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸ್ನೇಹಿತರೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಬ್ಯಾಂಕು ಚೇಂಜ್ ಮಾಡಿದ್ರೂ ಕೂಡ ನಿಮಗೆ ಕರೆಕ್ಟಾಗಿ ಗೃಹಲಕ್ಷ್ಮಿಯ ಹಣ ಬರಲ್ಲ ಸ್ನೇಹಿತರೆ. 1 ತಿಂಗಳು 2 ತಿಂಗಳು ಪೆಂಡಿಂಗ್ ಆಗೇ ಆಗುತ್ತೆ. ಹೌದು ಸ್ನೇಹಿತರೆ, ಇದ್ರ ಜೊತೆಲಿ ಯಾರಿಗೆಲ್ಲ ಇನ್ನೂ ಪಿಂಚಣಿ ದುಡ್ಡು ಬಂದಿಲ್ಲ ಖಂಡಿತವಾಗ್ಲೂ ಅದು ಕೂಡ ಬಿಡುಗಡೆ ಆಗಿದೆ ಸ್ನೇಹಿತರೆ. ಅದ್ರ ಬಗ್ಗೆ ಕೂಡ ನಾವು ನಿಮಗೆ ಬೇಕು ಅಂದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಯಾರೆಲ್ಲ ಕಾಯ್ತಾ ಇದ್ರಿ ಅವ್ರಿಗೆಲ್ರಿಗೂ ಕೂಡ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ಬಿಡುಗಡೆ ಆಗಿದೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಉಳಿದ ಕಂತಿನ ಹಣಗಳು ಯಾವಾಗ ಬರುತ್ತೆ ಅಂತ ಖಂಡಿತವಾಗ್ಲೂ ಈ ಕ್ಷಣದವರೆಗೂ ಯಾರಿಗೂ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿಕೆ ನೀಡಿದ್ದಾರೆ. ನೋಡಿ, ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಏನು
ಕೆಲವು ತಿಂಗಳು ಪೆಂಡಿಂಗ್ ಹಣ ಇತ್ತು, ನಾವು ಅದನ್ನು ಕೊಟ್ಟಿದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಸ್ವತಃ ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಇನ್ನು ಗ್ಯಾಸ್ ರೇಟು ಜಾಸ್ತಿ ಆಗಿರೋದ್ರಿಂದ ಖಂಡಿತ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ನಿಮ್ಮ ಖಾತೆಗಳಿಗೆ 28ನೇ ಕಂತಿನ ಹಣ ಬಂದ ಮೇಲೆ ನೀವು ಬೇಕಿದ್ದರೆ ಗ್ಯಾಸ್ನ ಹೋಗಿ ಕೊಂಡ್ಕೋಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಈ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಸ್ನೇಹಿತರೆ. ಯಾರಿಗೆ ಅಂದರೆ ಖಂಡಿತವಾಗ್ಲೂ ಈ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ನಂಬಿರ್ತಾರಲ್ಲ ಅವ್ರಿಗೆ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಏಪ್ರಿಲ್ 9ನೇ ತಾರೀಕು 2 ಉಪಚುನಾವಣೆಗಳಿದೆ. ಖಂಡಿತ ಅಷ್ಟರೊಳಗಡೆ ಇನ್ನೂ ಒಂದು ಕಂತಿನ ಹಣ ಕೂಡ ನಿಮಗೆ ಬರುತ್ತೆ. ಖಂಡಿತ ಇದು ನಾವು ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರು ಹಾಗೂ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿಯರಿಗೆ ಸರ್ಕಾರ ಸತತ 2 ತಿಂಗಳಿಂದ 2,000 ರೂಪಾಯಿ ಕೊಡ್ತಾ ಇದೆ ಸ್ನೇಹಿತರೆ. ಈಗ ಒಂದೇ ತಿಂಗಳಲ್ಲಿ 2ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದೆ. 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ. ಅಂದರೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ಒಂದು 5-6% ಜನರಿಗಷ್ಟೇ ಬಿಡುಗಡೆ ಆಗಿದೆ. ತುಂಬ ಸ್ಲೋಗೆ ಬಿಡುಗಡೆ ಶುರುವಾಗಿದೆ. ನೋಡಿ, ಇವತ್ತಿಂದ ಖಂಡಿತವಾಗ್ಲೂ ಒಂದು 10-15% ಜನರಿಗೆ ಬಿಡುಗಡೆ ಶುರುವಾಗುತ್ತೆ ಸ್ನೇಹಿತರೆ. ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಶುರುವಾಗುತ್ತೆ ಅಂತ ಖಂಡಿತ ನಾವು ಊಹಿಸ್ಕೊಂಡು ಹೇಳಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ದಯವಿಟ್ಟು ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ದುಡ್ಡು ಬರುತ್ತೆ. ಒಂದ್ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿ ನೋಡಿ ಸ್ನೇಹಿತರೆ. ಕೆಲವು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ದುಡ್ಡು ಬರ್ತಾ ಇದೆ. ಆ ದುಡ್ಡು ಯಾವುದಪ್ಪ ಅಂದರೆ ನೋಡಿ, 27ನೇ ಕಂತಿನ ಹಣ ಪ್ಲಸ್ 28ನೇ ಕಂತಿನ ಹಣ ಕೆಲವ್ರಿಗೆ ಬರ್ತಾ ಇದೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. 29ನೇ ಕಂತಿನ ಹಣ ಆಗಲೇ ಬಿಡುಗಡೆ ಆಗಿದೆ ಅಂತ. ಖಂಡಿತವಾಗ್ಲೂ ಇನ್ನೂ ಬಿಡುಗಡೆ ಆಗಿಲ್ಲ. ನಿಮಗೆ ಯಾವ ತಿಂಗಳು ಹಣ ಬಿಡುಗಡೆ ಆಗಿದೆ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ DBT ಕರ್ನಾಟಕ ಆ್ಯಪ್ನ ನೀವು ಲಾಗಿನ್ ಮಾಡಿಕೊಂಡು ಅದರಲ್ಲಿ ಫಸ್ಟಿಂದ ಇವತ್ತುವರೆಗೂ ಯಾವ್ಯಾವ ತಿಂಗಳು ಹಣ ಬಂದಿದೆ ಅಂತ ನೀವೇ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಯಾವ ತಿಂಗಳದು ಗೃಹಲಕ್ಷ್ಮಿ ಹಣ ಬರಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಹತ್ರ ಹ್ಯಾಂಡ್ರೈಡ್ ಮೊಬೈಲ್ ಇದ್ದೇ ಇರುತ್ತೆ. ಖಂಡಿತ ಅದರಲ್ಲಿ ಹಾಕಿ ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತೆ ಯಾವ ತಿಂಗಳು ಹಣ ಬಂದಿದೆ, ಯಾವ ತಿಂಗಳು ಹಣ ಬರಬೇಕು ಅಂತ. ಆದಷ್ಟು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಕೂಡ ನಿನ್ನೆ ಒಂದು ಹೇಳಿಕೆ ನೀಡಿದ್ದಾರೆ. ನಮ್ಮ ಹತ್ರ ಗ್ಯಾಸು ಸ್ಟಾಕ್ ಇದೆ, ಖಂಡಿತವಾಗ್ಲೂ ಯಾರು ಗಾಬರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸುಮ್ಮನೆ ಗ್ಯಾಸ್ನ ಬುಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಸಚಿವರಾದ KH ಮುನಿಯಪ್ಪ ಅವರು ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಏಪ್ರಿಲ್ ತಿಂಗಳಿಂದ ನಿಮಗೆ ಖಂಡಿತವಾಗ್ಲೂ ರೇಷನ್ ತಗೋತಿರಲ್ಲ, ಅದರಲ್ಲಿ ಇಂದ್ರ ಕಿಟ್ನ ಕೊಡ್ತೀವಿ ಅಂತ ಕೂಡ ಸಚಿವರಾದ KH ಮುನಿಯಪ್ಪ ಅವರೇ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ ಸ್ನೇಹಿತರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ 3ನೇ ಹಂತದಲ್ಲಿ ಕೂಡ ಬಿಡುಗಡೆ ಶುರುವಾಗಿದೆ. ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ 2-3 ದಿವಸದಲ್ಲಿ ಬರುತ್ತೆ. ಇದ್ರ ಜೊತೆಯಲ್ಲಿ 28ನೇ ಕಂತಿನ ಹಣ ಕೂಡ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ಇದು ಕೂಡ ನಿಮ್ಮ ಖಾತೆಗಳಿಗೆ ಬಂದು ಸೇರುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಇವತ್ತು ನಾಳೆ ನಾಡ್ದು ಖಂಡಿತವಾಗ್ಲೂ ಈ 3 ದಿವಸದಲ್ಲಿ ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ 2,000 ರೂಪಾಯಿ ನಿಮಗೆ ಬರುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತು ಸ್ನೇಹಿತರೆ, ಖಂಡಿತವಾಗ್ಲೂ ಒಂದ್ಸಾರಿ ಗೃಹಲಕ್ಷ್ಮಿಯ ದುಡ್ಡು ಬಿಡುಗಡೆ ಆದರೆ 10-15 ದಿವಸದೊಳಗಡೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಬರುತ್ತೆ ಅಂತ ನಿಮಗೆ ಗೊತ್ತು ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.